ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿವರೆಗೂ ನಾವು ದ್ವಾದಶ ಸ್ತೋತ್ರದ 10ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಬಗ್ಗೆ ಭಾವಾರ್ಥವನ್ನು ಚಿಂತನೆ ಮಾಡಿದ್ದೇವೆ. ಅದರಲ್ಲೂ ಕೂಡ ಕೊನೆಯ 2 ಶ್ಲೋಕಗಳ ಭಾವಾರ್ಥವನ್ನು 10ನೇ ಅಧ್ಯಾಯದಲ್ಲಿ ನೋಡಬೇಕಾಗಿದೆ. ಆ ಕೊನೆಯ 2 ಶ್ಲೋಕಗಳ ಭಾವಾರ್ಥವನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಖಿಲಾಘೌಘ ವಿನಾಶಕ ಪರಸೌಖ್ಯ ಪ್ರದದೃಷ್ಟೇ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯಮೇತೆ. ನಿಖಿಲ, ಜಗತ್ತಿನಲ್ಲಿ ಯಾವ್ಯಾವುದು ಅಂತಿವೆಯೋ ಆ ಎಲ್ಲ ಅಘೌಘ ಪಾಪಗಳ ಸಮುದಾಯ ಅಂತೇನಿದೆಯೋ ಆ ಎಲ್ಲವನ್ನೂ ಕೂಡ ವಿನಾಶಕ, ನಾಶ ಮಾಡುವವನೇ. ಜಗತ್ತಿನಲ್ಲಿರುವಂತಹ ಪಾಪಗಳು ಅಂತೇನಿವೆಯೋ ಅದು ಭಗವಂತನ ಸ್ತೋತ್ರದಿಂದಾಗಿ ನಾಶವಾಗದೇ ಇರುವಂತಹ ಒಂದು ಪಾಪ ಅಂತ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಾಗೆ ಜಗತ್ತಿನಲ್ಲಿರುವಂತಹ ಎಲ್ಲ ಪಾಪ ಸಮೂಹಗಳಿಗೆ ವಿನಾಶಕ, ನಾಶಕನಾದವನೇ. ಪರಸೌಖ್ಯಪ್ರದ, ಸರ್ವೋತ್ಕೃಷ್ಟವಾದಂತಹ ಸುಖವನ್ನ ಕೊಡುವವನೇ. ಕರುಣಾಪೂರ್ಣ ವರಪ್ರದ ಚರಿತಂ, ಕರುಣಾ ಸಮುದ್ರನೇ, ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನ ಕೊಡುವವನೇ, ನಿನ್ನ ಚರಿತ್ರೆಯನ್ನ ನನಗೆ ತಿಳಿಸಿಕೊಡು. ಇದರಲ್ಲಿ ಎರಡನ್ನ ಹೇಳ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಅಪೇಕ್ಷಿತವಾದದ್ದು 2. ನಮಗ್ ಬಂದಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಒಂದಾದ್ರೆ, ಸರ್ವೋತ್ಕೃಷ್ಟವಾದಂತಹ ಆನಂದ ಸಿಗಬೇಕು ಅನ್ನುವಂಥದ್ದು ಮತ್ತೊಂದು. 2 ನಮಗೆಲ್ಲರಿಗೂ ಅಪೇಕ್ಷಿತವಾದಂತಹದ್ದು. ಭಗವಂತ ಎರಡನ್ನೂ ಮಾಡುವುದರಲ್ಲಿ ಸಮರ್ಥನಾಗಿದ್ದಾನೆ. ಅದನ್ನ ಮೊದಲ 2 ವಿಶೇಷಣಗಳಿಂದ ಹೇಳ್ತಾ ಇದ್ದಾರೆ. ನಿಖಿಲಾಘೌಘ ವಿನಾಶಕ, ನಿಖಿಲ ನಮ್ಮಲ್ಲಿರುವಂತಹ ಎಲ್ಲ ಅಘೌಘ ಪಾಪಗಳ ಸಮುದಾಯವನ್ನ ನಾಶ ಮಾಡುವವನೇ. ಪರಸೌಖ್ಯ, ಸರ್ವೋತ್ಕೃಷ್ಟವಾದಂತಹ ಆನಂದವನ್ನ ಕೊಡುವವ. ದೃಷ್ಟೇ, ನೋಟವುಳ್ಳವನೇ. ಭಗವಂತನ ಕಣ್ಣೋಟ ಮಾತ್ರದಿಂದಾಗಿ ಸರ್ವೋತ್ಕೃಷ್ಟವಾದಂತಹ ಆನಂದವೂ ಸಿಗತ್ತೆ. ಅಂತಹ ಸ್ವರೂಪವುಳ್ಳವನೇ. ಕರುಣಾಪೂರ್ಣ, ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವವನೇ. ವರಪ್ರದ, ದಯಾಸಾಗರನೇ, ಬೇಡಿದ ಇಷ್ಟಾರ್ಥಗಳನ್ನು ಕೊಡುವವನೇ. ತೇ ಚರಿತಂ, ನಿನ್ನ ಅದ್ಭುತವಾದ ಚರಿತ್ರೆಯನ್ನ ಮೇ ಜ್ಞಾಪಯ, ನನಗೆ ತಿಳಿಸಿಕೊಡು. ಇದು ಮೊದಲನೇ ಶ್ಲೋಕದ ಭಾವಾರ್ಥ. ಪರಮಾನಂದ ಸುತೀರ್ಥ ಸುಮುನಿರಾಜೋ ಹರಿಗಾಥಾಂ ಕೃತವಾನ್ ನಿತ್ಯ ಸುಪೂರ್ಣಕ ಪರಮಾನಂದ ಪದೈಷಿ. ಪರಮಾನಂದ ಸುತೀರ್ಥ ಸುಮುನಿರೋ ರಾಜ ಹರಿಗಾಥಾಂ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ನಿತ್ಯ ಸುಪೂರ್ಣಕ, ಎಂದೆಂದಿಗೂ ಮೂಲ ರೂಪದಲ್ಲಿ ಆಗ್ಲಿ ಅವತಾರ ರೂಪದಲ್ಲಿ ಆಗ್ಲಿ ಕೊರೆ ಎಂಬಂತಹದ್ದೇ ಇಲ್ಲದೆ ಪೂರ್ಣನಾದಂತಹ ಪರಮಾನಂದ, ಸರ್ವೋತ್ತಮವಾದಂತಹ ಆನಂದವೇ ಸ್ವರೂಪವಾಗಿ ಉಳ್ಳಂತಹ ಪರಮಾತ್ಮನ ದಯೆಯನ್ನ ಬಯಸುವವರು ಈ ಶ್ಲೋಕವನ್ನ ಬರೆದಿದ್ದಾರೆ. ಈ ಸ್ತೋತ್ರದ ರಚನೆಯನ್ನು ಮಾಡಿದವರು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಎಂತಹ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ? ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ? ನಮ್ಮಲ್ಲಿರುವಂತಹ ಎಲ್ಲ ಪಾಪಗಳ ವಿನಾಶವಾಗಬೇಕು,
ಸರ್ವೋತ್ತಮವಾದಂತಹ ಸುಖ ಪ್ರಾಪ್ತಿ ಆಗಬೇಕು. ಈ ಎರಡಕ್ಕೋಸ್ಕರವಾಗಿ ಆ ಪರಮಾತ್ಮನ ಸ್ವರೂಪದ ಪ್ರಾಪ್ತಿ ಬೇಕು. ಆ ಪರಮಾತ್ಮ ಎಂತಹವನು? ನಿತ್ಯ ಸುಪೂರ್ಣ, ಎಂದೆಂದಿಗೂ ಪೂರ್ಣವಾದ ವ್ಯಕ್ತಿತ್ವ ಉಳ್ಳವನು ಆ ಪರಮಾತ್ಮ. ಅವನು ಪರಮಾನಂದ ಸ್ವರೂಪನಾಗಿದ್ದಾನೆ. ಅಂತಹ ಪರಮಾತ್ಮನ ಪದೈಷಿ, ನಿತ್ಯ ಸಾಮೀಪ್ಯವನ್ನ ಬಯಸುವಂತಹ ಪರಮಾನಂದ ಸುತೀರ್ಥ ಮುನಿರಾಜ. ಪರಮಾನಂದ ಸರ್ವೋತ್ತಮವಾದ ಆನಂದ, ಮೋಕ್ಷದ ಆನಂದ, ನಮಗೆಲ್ಲ ಸಿಗುವಂತಹ ಸರ್ವೋತ್ತಮವಾದ ಆನಂದ ಅಂತಂದ್ರೆ ಮೋಕ್ಷದಲ್ಲಿ ಸಿಗುವ ಆನಂದ. ಅಂತಹ ಆನಂದವನ್ನು ಕೊಡುವ ಸುತೀರ್ಥ ಅಂತಂದು ಹೇಳಿದರೆ ಉತ್ತಮವಾದ ಶಾಸ್ತ್ರಗಳು, ಉತ್ತಮವಾದ ಶಾಸ್ತ್ರಗಳುಳ್ಳಂತಹ ಸುಮುನಿರಾಜ, ಎಲ್ಲ ಯತಿಗಳಿಗೆ ಶ್ರೇಷ್ಠರಾದಂತಹ ಮಧ್ವಾಚಾರ್ಯರು ಹರಿಗಾಥಾಂ ಕೃತವಾನ್, ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಆ ಪರಮಾತ್ಮನ ಸಾಮೀಪ್ಯ ಬೇಕು. ಇದೇ ಒಂದು ಮುಖ್ಯ ಉದ್ದೇಶ. ನಿತ್ಯ ಸುಪೂರ್ಣನಾದಂತಹ ಪರಮಾನಂದ ತುಂದಿಲನಾದಂತಹ ಆ ಪರಮಾತ್ಮನ ಸಾಮೀಪ್ಯವನ್ನ ಬಯಸಿಕೊಂಡು ಮೋಕ್ಷಾನಂದವನ್ನು ಕೊಡುವಂತಹ ಶಾಸ್ತ್ರಗಳನ್ನ ರಚನೆ ಮಾಡಿದಂತಹ ಮಧ್ವಾಚಾರ್ಯರು ಈ ಸ್ತೋತ್ರವನ್ನ ರಚನೆ ಮಾಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇದ್ದಾರೆ. ನಿತ್ಯ ಸುಪೂರ್ಣಕ ಪರಮಾನಂದ ಪದೈಷಿ, ನಿತ್ಯ ಎಂದೆಂದಿಗೂ ಸುಪೂರ್ಣಕ ಪೂರ್ಣವಾದ ಪರಮಾನಂದ ಸರ್ವೋತ್ತಮ ಆನಂದವೇ ಪದ ಸ್ವರೂಪವಾಗಿ ಉಳ್ಳ ಪರಮಾತ್ಮನನ್ನ ಐಷಿ ಬಯಸುವಂತಹ ಪರಮಾನಂದ ಸುತೀರ್ಥ ಸುಮುನಿ ರಾಜ, ಪರಮಾನಂದ ಸರ್ವೋತ್ತಮವಾದ ಮೋಕ್ಷದ ಆನಂದವನ್ನು ಕೊಡುವ ಸುತೀರ್ಥ ಉತ್ತಮವಾದ ಶಾಸ್ತ್ರಗಳುಳ್ಳಂತಹ ಸುಮುನಿ ರಾಜ, ಎಲ್ಲ ಮುನಿಗಳಿಗೆ ಕಲಶಪ್ರಾಯರಾದಂತಹ ಮಧ್ವಾಚಾರ್ಯರು ಹರಿಗಾಥಾಂ ಕೃತವಾನ್, ಪರಮಾತ್ಮನ ಸ್ತೋತ್ರಗಳನ್ನ ಇಲ್ಲಿ ರಚನೆ ಮಾಡ್ತಾ ಇದ್ದಾರೆ. ಇಂತಹ ರಚನೆಗಳನ್ನ ಮಾಡಿ ಇಷ್ಟೆಲ್ಲ ಸ್ತೋತ್ರಗಳಿಂದ ಆ ಪರಮಾತ್ಮನ ಸ್ವರೂಪವನ್ನ, ಆ ಪದವಿಯನ್ನ ಸಮೀಪಿಸಬೇಕು, ಭಗವಂತನ ಭಕ್ತಿಯನ್ನು ಪಡೆಯಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೇನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪರಮಾನಂದ ಸುತೀರ್ಥ ಸುಮುನಿರಾಜೋ ಹರಿಗಾಥಾಂ ಕೃತವಾನ್ ನಿತ್ಯ ಸುಪೂರ್ಣಕ ಪರಮಾನಂದ ಪದೈಷಿ ಅಂತ ಒಟ್ಟು 2 ಶ್ಲೋಕಗಳಲ್ಲಿ ಆ ಭಗವಂತನ ಸ್ತೋತ್ರವನ್ನು ಮಾಡುವ ಮುಖಾಂತರವಾಗಿ ಈ ಅಧ್ಯಾಯನ ಮುಗಿಸ್ತಾ ಇದ್ದಾರೆ. ಇವತ್ತಿಗೆ ಈ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿರುವ ಯಾವ ಪದಗಳಿಗಾದ್ರೂ ಅರ್ಥ ಗೊತ್ತಿಲ್ಲ ಅಂತಂದ್ರೆ ಕೇಳಬಹುದು.